ಗ್ರಾಮಕ್ಕೆ ಸೀಮೆ ಎಣ್ಣೆ ತರುವಂತಿಲ್ಲ. ಹಿರೇಮನೆ ಊರಿನ ಹಿಂದಿರೋ ಸತ್ಯ. ದೇವರ ಮೇಲಿನ ಭಕ್ತಿನ ಅಥವಾ ಮೂಢನಂಬಿಕೆನ? ಇದುವೇ ಈ ಹೊತ್ತಿನ ವಿಶೇಷ ಬೆಂಕಿಯ ಬಲೆ. ಇಲ್ಲೊಂದು ಗ್ರಾಮ ಇದೆ. ಈ ಗ್ರಾಮದ ಯಾರ ಮನೆಯಲ್ಲೂ ಸೀಮೆ ಎಣ್ಣೆ ಬಳಸಲ್ಲ. ಅಲ್ಲದೆ ಗ್ರಾಮಕ್ಕೆ ಸೀಮೆ ಎಣ್ಣೆ ಒಯ್ಯುವಂತಿಲ್ಲ. ಯಾಕೆ ಗೊತ್ತಾ? ಈ ಗ್ರಾಮಕ್ಕೆ ಸೀಮೆ ಎಣ್ಣೆ ಒಯ್ದ್ರೆ ಸಾಕು ಬೆಂಕಿ ಹತ್ಕೊಳ್ಳುತ್ತೆ. ಇಂಥ ಅವಘಡಗಳು ಸಾಕಷ್ಟು ಬಾರಿ ಗ್ರಾಮದಲ್ಲಿ ನಡೆದಿರೋದ್ರಿಂದ ಗ್ರಾಮದ ಜನತೆ ಸೀಮೆ ಎಣ್ಣೆ ಅಂದ್ರೆ ಭಯ ಪಡ್ತಾರೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿರೋ ಊರು. ಈ ಗ್ರಾಮದ ಹೆಸರು ಹಿರೇಮನೆ. ಅಂಕೋಲಾ ನಗರದಿಂದ ಬರೋಬ್ಬರಿ 33 ಕಿಲೋಮೀಟರ್ ದೂರದಲ್ಲಿದೆ. ಅಂಕೋಲಾ ನಗರದಿಂದ ರಾಷ್ಟ್ರೀಯ ಹೆದ್ದಾರಿ ಮಾರ್ಗವಾಗಿ ಹೊರಟು ಹಟ್ಟಿಕೇರಿ ತಲುಪಬೇಕು. ನಂತರ ಅಲ್ಲಿಂದ ಅರಣ್ಯ ಮಾರ್ಗವಾಗಿ ಸಾಗಬೇಕು. ಹಿರೇಮನೆ ಗ್ರಾಮಕ್ಕೆ ಸಾಗುವ ಮೊದಲು ನಾಯಿ ಗದ್ದೆಯಲ್ಲಿರುವ ಹುಲಿ ದೇವರಿಗೆ ಪೂಜೆ ಸಲ್ಲಿಸಬೇಕು. ನಂತರ ಅಲ್ಲಿಂದ ಹೊರಟು ಮೇಲೆ ದಾರಿಯ ಮಧ್ಯೆ ಸಿಗುವ ಕದಂಬೇಶ್ವರ ದೇವರಿಗೆ ಪೂಜೆ ಸಲ್ಲಿಸಬೇಕು. ವಾಡಿಕೆಯಂತೆ ಸ್ಥಳೀಯರು ಈ ದೇವರನ್ನ ಕಂಬದೇವರು ಅಂತ ಕರೀತಾರೆ. ನಂತರ ಮುಂದೆ ಸಾಗಿದ ಬಳಿಕ ಶಿಕ್ಲಿ ಎಂಬ ಊರು ಸಿಗುತ್ತೆ. ಅಲ್ಲಿಗೆ ರಸ್ತೆ ಬಂದ್. ನಂತರ ದುರ್ಗಮ ಅರಣ್ಯ ಮಾರ್ಗವಾಗಿ ಹಿರೇಮನೆ ಗ್ರಾಮಕ್ಕೆ ಪ್ರಯಾಣ ಬೆಳೆಸಬೇಕು. ದುರ್ಗಮ ದಾರಿಯಲ್ಲಿ ಹೊರಟ ಬಳಿಕ ಮೊದಲು ಮಲೆಗದ್ದೆ ಎಂಬ ಗ್ರಾಮ ಬರುತ್ತೆ. ಅಲ್ಲಿಂದ 3 ಕಿಲೋಮೀಟರ್ ಸಾಗಿದ ಬಳಿಕ ಹಿರೇಮನೆ ಗ್ರಾಮ ಬರುತ್ತೆ. ಈಗ ಅಲ್ಲಿ ಯಾರು ಚಿಮಣೆ ಎಣ್ಣೆಯನ್ನು ತೆಗೆದುಕೊಂಡು ಹೋಗ್ತಾ ಇಲ್ಲ. ಅಲ್ಲಿ ಹಿಂದೊಮ್ಮೆ ಒಂದು 3-4 ಬಾರಿ ಚಿಮಣೆ ಎಣ್ಣೆ ತಕ ಹೋಗಿ ಅಲ್ಲಿ ದೀಪ ಇದ್ದಾಗ ಅಲ್ಲಿ ಆಟೋಮೆಟಿಕ್ ಆಗಿ ಬೆಂಕಿ ಆಗ್ತಿತ್ತು. ಮನೆಗೆಲ್ಲ ಬೆಂಕಿ ಬಿದ್ದು ಹೀಗೆಲ್ಲ ಅವಘಡಗಳು ಸಂಭವಿಸಿದೆ. ಅದೇ ರೀತಿ ಅದು ಸರ್ವೆ ಅವರು ಏನಾಗತ್ತೆ ನೋಡೋಣ ಅಂತೇಳಿ ಒಂದು ಬಾರಿ ಚಿಮಣಿ ಗ್ಯಾಸನ್ನು ತಗೊಂಡು ಬಂದಿದ್ರು. ಆ ಗ್ಯಾಸ್ ತಂದಾಗಲೂ ಅವರಿಗೂ ಬೆಂಕಿ ಇದಾಗಿ ಅವರು ಸರ್ವೆ ಮಾಡಲಿಕ್ಕೆ ಆಗಲಿಲ್ಲ. ಅವರಿಗೆ ಕೆಲವೊಂದು ತೊಂದರೆ ಎಲ್ಲ ಆಗಿ ಅವರು ವಾಪಸ್ಸು ಹೋಗಿದ್ದಾರೆ. ಹೋಗಿ ಮತ್ತೆ ಚಿಮಣಿ ಎಲ್ಲ ಇದು ಮಾಡಿ ತಪ್ಪು ಕೊಟ್ಟು ದೇವರಿಗೆ ಅದೆಲ್ಲ ಆದಮೇಲೆ ಮತ್ತೆ ಬಂದು ಸರ್ವೆ ಎಲ್ಲ ಮಾಡಿದ್ದಾರೆ. ಗುಡ್ಡದ ತುದಿಯಲ್ಲಿ ಇರುವ ಈ ಗ್ರಾಮದಲ್ಲಿ ವಿದ್ಯುತ್ ಸಹ ಇಲ್ಲ. ರಸ್ತೆಯಂತೂ ಇಲ್ವೇ ಇಲ್ಲ. ಹಿರೇಮನೆ ಗ್ರಾಮದಲ್ಲಿ ಒಟ್ಟು 6 ಮನೆಗಳಿದ್ದು 60ಕ್ಕೂ ಹೆಚ್ಚು ಜನ ಜೀವನ ಸಾಗಿಸುತ್ತಿದ್ದಾರೆ. ಆದಿವಾಸಿಗಳಂತೆ ಈ ಜನತೆ ಬದುಕು ಸಾಗಿಸುತ್ತಿದ್ದಾರೆ. ಪಾಂಡವರು ಸಹ ಈ ಗ್ರಾಮಕ್ಕೆ ಬಂದಿದ್ದರು ಎನ್ನುವ ಪ್ರತೀತಿ ಇದೆ. 12 ವರ್ಷ ವನವಾಸ ಮುಗಿಸಿ 1 ವರ್ಷ ಕಾಲ ಅಜ್ಞಾತವಾಸ ಕಳೆಯುವ ಸಂದರ್ಭದಲ್ಲಿ ಇದೇ ಗ್ರಾಮದಲ್ಲಿ ಬಂದು ಉಳಿದಿದ್ದರು ಎನ್ನುವ ಮಾತು ಇದೆ. ಇದರ ಬಗ್ಗೆ ಕುರುಹುಗಳು ಈ ಗ್ರಾಮದಲ್ಲಿವೆ. ಇದನ್ನ ಈ ಗ್ರಾಮದ ಜನತೆ ಈಗಲೂ ನಂಬಿದ್ದಾರೆ. ಇದರಲ್ಲಿ ಸಿಮ್ನಿ ಎಣ್ಣೆ ಅಂದರೆ ವಾಪರಿಸೋದಿಲ್ಲ ನಾವು. ಹೆಂಗಂದರೆ ಹಿಂದಕ್ಕೊಂದು ಯಾವುದರಲ್ಲಿ ಹೆಂಗೆ ಈ ಪಾಂಡವರ ವನವಾಸದ ಕಾಲದಲ್ಲಿ ನಾವು ಇಲ್ಲಿ ಬರೆಸೋದೇ ಇಲ್ಲ. ಹೆಸರೇನು ಹಾನಿ ಆಗ್ತದೆ ಜೀವಕ್ಕೆ, ಹಂಗಾರೆ ಒಂದು ಏನು ಬೆಂಕಿ ಇಂಥದ್ದು ಕೆಟ್ಟದ್ದು ಪದ್ಮಾವತಿ ನಾವು ಬಿಟ್ಟದ್ದು. ಇಂಥದ್ದು ಒಂದ್ಸರಿ ಮನೆಗೆ ಬೆಂಕಿ ಬಿದ್ದು ಒಂದ್ಸರಿ ಹುಲಿ ಬಂದು ಹಿಂಗೆಲ್ಲ ಬರಿಗೆ ಹಾನಿ ಹಾಕೋ ಬಿಟ್ಟದ್ದು ದೇವರೆಲ್ಲ ಹಾನಿ. ಸೀಮೆ ಎಣ್ಣೆ ಉಪಯೋಗಿಸದ ಗ್ರಾಮವೊಂದಿದೆ ಅಂದರೆ ಅಂಕೋಲಾದ ಹಿರೇಮನೆ ಗ್ರಾಮ ಮಾತ್ರ. ದೇವರ ಮೇಲೆ ನಂಬಿಕೆ ಇಟ್ಟಿರುವ ಇವರಿಗೆ ಸೀಮೆ ಎಣ್ಣೆ ಮೇಲಿನ ಭಯ ಮಾತ್ರ ಕಡಿಮೆಯಾಗಿಲ್ಲ. ಇದರಿಂದ ತಲಾಂತರ ವರ್ಷಗಳಿಂದ ಸೀಮೆ ಎಣ್ಣೆ ಉಪಯೋಗಿಸುವುದನ್ನೇ ಬಿಟ್ಟಿರುವ ಇಲ್ಲಿನ ಗ್ರಾಮಸ್ಥರು ಮುಂದೂ ಕೂಡ ಉಪಯೋಗಿಸದೇ ಇರಲು ನಿರ್ಧರಿಸಿದ್ದಾರೆ. ಸೀಮೆ ಎಣ್ಣೆ ಮೇಲೆ ಹಿರೇಮನೆ ಗ್ರಾಮಸ್ಥರಿಗೆ ಭಯ. ಸೀಮೆ ಎಣ್ಣೆ ಊರಿಗೆ ತಂದಾಗ 2 ದುರಂತಗಳು ಗ್ರಾಮದಲ್ಲಿ ನಡೆದಿರೋದ್ರಿಂದ ಸೀಮೆ ಎಣ್ಣೆಯನ್ನೇ ಗ್ರಾಮಕ್ಕೆ ತರ್ತಿಲ್ಲ. ದೇವರಿಗೆ ಸೇರಿದಂತೆ ಗ್ರಾಮದ ಪ್ರತಿಯೊಬ್ಬರು ಶೇಂಗಾ ಎಣ್ಣೆ ದೀಪವನ್ನೇ ಬಳಸ್ತಾರೆ. ರಾತ್ರಿ ವೇಳೆ ದೀಪದ ಎಣ್ಣೆ ಇಲ್ಲ ಅಂದ್ರೆ ಕಟ್ಟಿಗೆಗೆ ಬೆಂಕಿ ಹಚ್ಕೊಂಡು ರಾತ್ರಿ ಕಳೀತಾರೆ.
ಈ ಗ್ರಾಮದಲ್ಲಿ ಹಿಂದಿನಿಂದಲೂ ಯಾರೂ ಕೂಡ ಸೀಮೆ ಎಣ್ಣೆಯನ್ನು ಬಳಸಿಲ್ಲ. ಹಿಂದೆ ಹಿರೇಮನೆ ಗ್ರಾಮದಲ್ಲಿ ಯಾರೋ ಸೀಮೆ ಎಣ್ಣೆಯನ್ನು ತಂದಿದ್ದರಂತೆ. ಆಗ ಇದ್ದಕ್ಕಿದ್ದಂತೆ ಇಟ್ಟ ಜಾಗದಲ್ಲಿ ಬೆಂಕಿ ಬಿದ್ದು ಇಡೀ ಮನೆಗೆ ಬೆಂಕಿ ಬಿತ್ತಂತೆ. ಇಂಥ ಘಟನೆ 2 ಬಾರಿ ಇದೇ ಗ್ರಾಮದಲ್ಲಿ ನಡೆದಿದೆ. ಇದರಿಂದ ಇಲ್ಲಿನ ಗ್ರಾಮಸ್ಥರಿಗೆ ಸೀಮೆ ಎಣ್ಣೆ ಕಂಡ್ರೆ ಸಾಕು ಸಾಕಷ್ಟು ಭಯ. ಅಲ್ಲಿಂದ ಸೀಮೆ ಎಣ್ಣೆಯನ್ನು ಊರಿಗೆ ತರುವುದನ್ನೇ ಬಿಟ್ಬಿಟ್ಟಿದ್ದಾರೆ. ಚಿಮ್ಣಿ ಎಣ್ಣೆ ಮಾಡೋದಿಲ್ಲ, ಮೊದಲೆಂದು ಕಚ್ಚುವುದೇ ಇಲ್ಲ. ಚಿಮ್ಣಿ ಎಣ್ಣೆ ಅಂದರೆ ಹಿಂಗೆ ಅದು ಮೊದಲೊಂದು ಪಾಂಡವದ್ದು ಇಲ್ಲಿ ಚಿಮ್ಣಿ ಎಣ್ಣೆ ತಂದು ಯಾರೂ ಇಲ್ಲ ಅಂತೆ, ತಂದರೂ ಚಲೋ ಆಗಲಿಲ್ಲ ಅಂತೆ ಅವರಿಗೆ. ಹಂಗೆ ಹಾಕ್ಕೊಂಡು ಚಿಮ್ಣಿ ಎಣ್ಣೆ ಕಚ್ಚುವುದಿಲ್ಲ ಅಂತೆ. ಕಟ್ಟಿಗೆಯಲ್ಲೇ ಎಲ್ಲ ಬೆಳಕು ಎಲ್ಲ ಕಟ್ಟಿಗೆಯಿಂದೇ ಆಗಬೇಕು. ನಮಗೆ ಊಟನೂ ಕಟ್ಟಿಗೆಯಿಂದೇ ಆಗಬೇಕು. ಕಟ್ಟಿಗೆದು ಇದು ಮಾಡ್ಕೊಂಡು ನಾವು ಊಟ ಮಾಡೋದು. ಹಿರೇಮನೆ ಗ್ರಾಮಸ್ಥರಿಗೆ ದೇವರು ಅಂದರೆ ಭಾರಿ ಪ್ರೀತಿ. ಈ ಊರಲ್ಲಿ ಇರುವ ಅಜ್ಜಯ್ಯ ಒಡೆಯ, ಬಂಟ ಒಡೆಯ, ಕಂಬೊಡೆಯ, ಬಲಿಬೀರ, ವಾಗ್ರೆ, ಕರಿದೇವ, ವೆಂಕಟಪತಿ ದೇವರುಗಳಿಗೆ ಇವರು ಪೂಜೆ ಸಲ್ಲಿಸ್ತಾರೆ. ಈ ಗ್ರಾಮದಲ್ಲಿ ವರ್ಷಕ್ಕೆ ಒಮ್ಮೆ ಜಾತ್ರೆ ಕೂಡ ನಡೆಯುತ್ತೆ. ಇನ್ನೂವರೆಗೂ ಯಾರು ಅದು ವೈಜ್ಞಾನಿಕವಾಗಿ ತೆಗೆದುಕೊಂಡು ಯಾರು ಹೋಗ್ತಾ ಇಲ್ಲ. ಆದರೆ ಅಲ್ಲಿ ಏನೇ ಒಂದು ತಪ್ಪು ಮಾಡಿದ್ರು ಅಲ್ಲಿ ಸಣ್ಣ ತಪ್ಪು ಅಂದರೆ ಬರುವಾಗ ಹಾದಿ ತಪ್ಪು ಹೋಗುವಂಥದ್ದು, ಹೀಗೆ ಕೆಲವೊಂದು ಅವಘಡಗಳು ಸಂಭವಿಸ್ತಾ ಇದೆ. ಅದು ಮತ್ತು ಅಲ್ಲಿ ಯಾವುದೇ ಬಾಳೆ ಮರ ಇರಲಿ ಎಂಥದಕ್ಕೆ ಇರಲಿ, ಮಂಗ ಬಂದು ಬಾಳೆ ಕೊನೆ ಮೇಲೆ ಕೂತ್ರು ಬಾಳೆಕಾಯಿಯನ್ನು ತಿನ್ನೋದಿಲ್ಲ. ಅವರು ದೀಪ ಈಗ ಎಳ್ಳೆಣ್ಣೆದ ದೀಪವನ್ನು ಮಾಡ್ತಾರೆ, ಇಲ್ದೇಗಿದ್ರೆ ಅವರು ಈ ಜೇನು ಅಂಟಿನ ಇದು ದೀಪವನ್ನು ಮಾಡ್ಕೊಂಡು ಅವರು ಉಪಯೋಗಿಸ್ತಾರೆ. ಈ ಗ್ರಾಮದ ಜನತೆ ತುಂಬ ಮುಗ್ಧರು. ದೇವರ ಮೇಲೆ ಇವರಿಗೆ ಎಲ್ಲಿಲ್ಲದ ಪ್ರೀತಿ. ತಾವು ಸರಿಯಾಗಿ ನಡೆದುಕೊಂಡ್ರೆ ದೇವರು ಕೂಡ ತಮ್ಮನ್ನು ಕೈ ಬಿಡಲ್ಲ ಎಂಬ ನಂಬಿಕೆ ಇವರಲ್ಲಿದೆ. ಇನ್ನು ಹಿರೇಮನೆ ಗ್ರಾಮದಲ್ಲಿ ಅವಿದ್ಯಾವಂತರ ಸಂಖ್ಯೆಯೇ ಜಾಸ್ತಿ. ಹಿರಿಯರಂತೂ ವಿದ್ಯಾಭ್ಯಾಸವನ್ನೇ ಕಲಿತವರಲ್ಲ. ಇಲ್ಲಿನ ಮಕ್ಕಳು ಕೂಡ ಹೆಚ್ಚಾಗಿ ಶಾಲೆ ಕಲ್ತಿಲ್ಲ. ಹಾಗಂತ ಈ ಊರಲ್ಲಿ ಶಾಲೆ ಕೂಡ ಇಲ್ಲ. ಹೆಚ್ಚು ಅಂದರೆ 2ರಿಂದ 5ನೇ ತರಗತಿವರೆಗೆ ಕಲ್ತಿದ್ದಾರೆ. 2 ಯುವಕರು ಮಾತ್ರ 10ನೇ ತರಗತಿವರೆಗೆ ಕಲ್ತಿದ್ದಾರೆ. ಅವರು ಕೂಡ ಊರಲ್ಲೇ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಈ ಶೇಂಗಾ ಎಣ್ಣೆ ಮೇಣದ ಅಂಟಿನಿಂದ ಹಾಗೆ ಎಳ್ಳೆಣ್ಣೆಯಿಂದ ದೀಪವನ್ನು ಉರಿಸ್ತಾರೆ ಅವರು. ಆದರೆ ಇದೆಲ್ಲ ನೋಡಿದಾಗ ಭಾಳ ವಿಚಿತ್ರ ಆಗ್ತಿದೆ. ಆದರೂ ಕೂಡ ಅಲ್ಲಿ ಅವರು ದೇವ್ರ ಬಗ್ಗೆ ನಂಬ್ಕೊಂಡಿದ್ದಾರೆ. ದೇವರಿಂದ ಈ ಥರ ತೊಂದರೆ ಆಗ್ತಾಯಿದೆ, ಹೀಗಾಗಿ ನಮ್ಮ ಗ್ರಾಮಕ್ಕೆ ಚಿಮ್ನೆಣ್ಣೆಯನ್ನು ತಗೊಂಡು ಹೋಗಬಾರ್ದು ಅಂದ್ಕೊಂಡು ಅವರು ಹೇಳೋ ಪ್ರಕಾರ ಅವ್ರ ಅಜ್ಜ ಮುತ್ತಜ್ಜ ಹೀಗೆ ತಲಾಂತರಗಳಿಂದ ಇದು ಬೆಳಕಿಗೆ ಬಂದಿದೆ. ಸರಿ ಆಗಲಿಲ್ಲ ಅಂತೆ, ಹಂಗೆ ಮಾಡೋದು ಬಿಟ್ಟಿದ್ದು ಹಾಗೆ ಇದ್ದು ಹೋಯ್ತದು. ಈಗ ವಾಪರ್ಸೋದೇ ಇಲ್ಲ. ನಾವು ಎಳ್ಳೆಣ್ಣದು ದೀಪ ಹಚ್ಚೋದಾರ ಬಂದರೆ ಇಲ್ಲಾರ ನಾವು ಕಟ್ಟಿಗೆ ಬೇಕು. ಕಾಲ ಎಷ್ಟೇ ಬದಲಾಗಬಹುದು, ಆದರೆ ಹಿರೇಮನೆ ಗ್ರಾಮಸ್ಥರಿಗೆ ಸೀಮೆ ಎಣ್ಣೆ ತಂದರೆ ಊರಿಗೆ ಬೆಂಕಿ ಬೀಳುತ್ತೆ ಎಂಬ ಭಯ ಅವರ ಮನದಲ್ಲಿ ಅಡಕವಾಗಿರೋದ್ರಿಂದ ಸೀಮೆ ಎಣ್ಣೆ ಮೇಲೆ ಅವರಿಗೆ ವಿಶ್ವಾಸವಿಲ್ಲ. ಇದರಿಂದ ಅವರು ಗ್ರಾಮದಿಂದ ಸೀಮೆ ಎಣ್ಣೆಯನ್ನು ದೂರವೇ ಉಳಿಸಿದ್ದಾರೆ. ಕ್ಯಾಮರಾಮನ್ ಗಿರೀಶ್ ಜೊತೆ ಕಡತೋಕ ಮಂಜು, ಸುವರ್ಣ ನ್ಯೂಸ್ 24/7 ಕಾರವಾರ. ಹಿರೇಮನೆ ಗ್ರಾಮಕ್ಕೆ ಸೀಮೆಎಣ್ಣೆ ತೆಗೆದುಕೊಂಡು ಹೋದರೆ ಬೆಂಕಿ ಯಾಕೆ ಬೀಳುತ್ತೆ ಅನ್ನೋದ್ರ ಬಗ್ಗೆ ವೈಜ್ಞಾನಿಕವಾಗಿ ಇನ್ನೂ ಕೂಡ ಕಾರಣ ತಿಳಿದುಕೊಳ್ಳಲು ಸಾಧ್ಯ ಆಗಿಲ್ಲ. ಆದರೆ ಸೀಮೆಎಣ್ಣೆ ತೆಗೆದುಕೊಂಡು ಹೋದಾಗ ಬೆಂಕಿ ಬಿದ್ದ ಘಟನೆ ಸಂಭವಿಸಿರೋದ್ರಿಂದ ಈ ಗ್ರಾಮದ ಜನತೆಗೆ ಸೀಮೆಎಣ್ಣೆಯ ಮೇಲೆ ಭಯ ಮಾತ್ರ ಇದ್ದೇ ಇದೆ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.